ನಾನು ನಿಮ್ಮ ಕನ್ನಡ ಆಂಡ್ರಾಯ್ಡ್ ವಾಯ್ಸ್ ಬದಿಮಾಲೆ. ನಾನಿವತ್ತು ನಮ್ಮ ಮೊಬೈಲಲ್ಲಿ 2 ಫೇಸ್ಬುಕ್, 2 ವಾಟ್ಸಪ್ ಈ ಥರ ಡೌನ್ಲೋಡ್ ಮಾಡದೆ ನಮ್ಮ ಒರಿಜಿನಲ್ ವಾಟ್ಸಪ್ ಅಥವಾ ಫೇಸ್ಬುಕ್ ಯಾವುದೇ ಅಪ್ಲಿಕೇಶನ್ಗಳನ್ನು ಕಾಪಿ ಮಾಡಿ ನಮಗೆ ಹೇಗೆ ಉಪಯೋಗಿಸ್ಬೋದು ಅಂತ. ಅದಕ್ಕಾಗಿ ನಾವು ವಿಡಿಯೋ ಕೆಳಗಡೆ ಲಿಂಕ್ ಕೊಡ್ತಿದ್ದೇವೆ. ಆ ಲಿಂಕ್ ಮೂಲಕ ನಿಮಗೆ ಡೌನ್ಲೋಡ್ ಮಾಡ್ಬೋದು ಆ ಅಪ್ಲಿಕೇಶನ್ಗಳನ್ನು. ಫ್ರೆಂಡ್ಸ್, ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಇರ್ಬೋದು. ಇದನ್ನು ಓಪನ್ ಮಾಡಿ ನೋಡಿ, ನಿಮಗೆ ಇಲ್ಲಿ ಕಾಣ್ತದೆ ಈ ಥರ ಇಂಟರ್ಫೇಸ್ ಬರ್ತದೆ. ಕೆಳಗಡೆ ಪ್ಲಸ್ ಬಟನ್ ಇದೆ, ಅದಕ್ಕೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದರೆ ಈ ಥರ ಬರ್ತದೆ. ಈಗ ನಿಮ್ಮಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಬೋದು ಇಲ್ಲಿಂದ. ಈಗ ನನ್ನಲ್ಲಿ ಆಲ್ರೆಡಿ ಒಂದು ಫೇಸ್ಬುಕ್ ಇದೆ, ಅದ್ರ ವೈಬರ್ ಇದೆ, ಎಲ್ಲ ಒಂದೊಂದು ಇದೆ. ಈಗ ನಾನು ಇದನ್ನು ಸೆಲೆಕ್ಟ್ ಮಾಡ್ತೇನೆ ನೋಡಿ. ಓಕೆ, ಇದೀಗ ಕಾಪಿ ಆಯಿತು. ಇದು ನಿಮಗೆ ಶಾರ್ಟ್ಕಟ್ ಆಗಿ ಮಾತ್ರ ಉಪಯೋಗಿಸ್ಬೋದು. ನಿಮ್ಮ ಶಾರ್ಟ್ಕಟ್ ಸ್ಕ್ರೀನಲ್ಲಿ ಮಾತ್ರ ಬರ್ತದೆ. ಅದಕ್ಕೆ ಪ್ರೆಸ್ ಮಾಡಿ ನಿಮಗೆ ಕೆಳಗೆ ಕಾಣ್ಬೋದು ಕ್ರಿಯೇಟ್ ಶಾರ್ಟ್ಕಟ್ ಅಂತ. ಎಲ್ಲಿಗೆ ತನ್ನಿ, ಅದು ಶಾರ್ಟ್ಕಟ್ ಕ್ರಿಯೇಟ್ ಆಯಿತು. ಅದೇ ಥರ ಪುನಃ ಪ್ರೆಸ್ ಮಾಡಿ ಫೇಸ್ಬುಕ್ಕನ್ನು ಅದೇ ಥರ ಮಾಡಿ ಕ್ರಿಯೇಟ್ ಶಾರ್ಟ್ಕಟ್ ಅಂತ ಅದನ್ನು ಎಲ್ಲಿಗೆ ತನ್ನಿ. ಮೆಸೆಂಜರ್ ಆಗಿದೆ. ಓಕೆ, ಅದು 3 ಶಾರ್ಟ್ಕಟ್ ಆಯಿತು. ಈಗ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು 3 ಅಪ್ಲಿಕೇಶನ್ ಶಾರ್ಟ್ಕಟ್ ಆಗಿದೆ. ಈಗ ಓಕೆ ಫ್ರೆಂಡ್ಸ್, ನೋಡಿ ನನ್ನಲ್ಲಿ ಈಗ ಆಲ್ರೆಡಿ ಒಂದು ಫೇಸ್ಬುಕ್ ಇದೆ. ಈಗ ಆಲ್ರೆಡಿ ಫೇಸ್ಬುಕ್ ಇದೆ. ಓಕೆ, ಇನ್ನೊಂದು ಫೇಸ್ಬುಕ್, ನನ್ನ ಸೆಕೆಂಡ್ ಫೇಸ್ಬುಕ್ ಅಕೌಂಟ್ ನಾನು ಇದರೊಳಗೆ ಓಪನ್ ಮಾಡ್ತೇನೆ. ಸ್ವಲ್ಪ ವೇಟ್ ಮಾಡಿ, ಬರ್ತದೆ. ಓಕೆ ಫ್ರೆಂಡ್ಸ್, ನೋಡಿ ಈಗ ನಾನು ಲಾಗಿನ್ ಮಾಡ್ತೀನಿ. ಓಕೆ, ಈಗ ನನ್ನ 2 ವಾಟ್ಸಪ್ ಫೇಸ್ಬುಕ್ ಓಪನ್ ಆಯಿತು. ಇದು 2 ಆನ್ಲೈನಲ್ಲಿದೆ. ಓಕೆ ಫ್ರೆಂಡ್ಸ್, ಈ ಥರ ನಿಮಗೆ ವಾಟ್ಸಪ್, ವೈಬರ್ ಯಾವುದೇ ಅಪ್ಲಿಕೇಶನ್ ಇರಲಿ, ನಿಮಗೆ ನಿಮ್ಮ ಮೊಬೈಲಲ್ಲಿ ಅದನ್ನು ಒರಿಜಿನಲ್ ಕಾಪಿ ಮಾಡಿ ನಿಮಗೆ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟವಾಗಿ ಬಂದು ಭಾವಿಸ್ತೇನೆ. ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಗೊತ್ತಿಲ್ಲದವರಿಗೆ ತಿಳಿಸಿ. ಈಗ ವಿಡಿಯೋ ನೋಡ್ತಾ ಇಲ್ಲ ಯಾರು, ಲೈಕ್ ಕೊಡ್ತಾನೂ ಇಲ್ಲ, ಶೇರ್ ಮಾಡ್ತಾನೂ ಇಲ್ಲ, ಆ ಥರ ಆಗಿದೆ. ಓಕೆ ಫ್ರೆಂಡ್ಸ್, ನೀವು ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.